ಹಾಯ್ ಎವ್ರಿವನ್, ವೆಲ್ಕಮ್ ಟು ಸತ್ಯ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ 15,000 ರೂಪಾಯಿ ಒಳಗಡೆ ಯಾವುದು ಬೆಸ್ಟ್ ಮೊಬೈಲ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಮ ಬಜೆಟ್ ಏನಾದರೂ 12,000 ರೂಪಾಯಿ ಒಳಗಡೆ ಆಗಿದ್ರೆ ಇನ್ಫಿನಿಕ್ಸ್ ನೋಟ್ 50X 5G ಇದೆ. ಸ್ಪೆಸಿಫಿಕೇಶನ್ ನೋಡೋದಾದರೆ 6.67 ಇಂಚ್ HD+ IPS LCD ಡಿಸ್ಪ್ಲೇ, 120Hz ರಿಫ್ರೆಶ್ ರೇಟ್ ಮತ್ತು 672 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಪ್ರೊಸೆಸರ್ ಬಂದು MediaTek Dimensity 7300 ಅಲ್ಟಿಮೇಟ್ ಪ್ರೊಸೆಸರ್. ಬೇಸ್ ಮಾಡಲ್ ಬಂದು 6GB RAM ಮತ್ತು 128GB ಸ್ಟೋರೇಜ್. LPDDR4X RAM ಮತ್ತು UFS 2.2 ಸ್ಟೋರೇಜ್ ಇರುತ್ತೆ. ಬ್ಯಾಕ್ ಸೈಡ್ ಬಂದು 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಮತ್ತು ಸೆಕೆಂಡ್ ಕ್ಯಾಮ್ರಾ ಬಂದು AI ಕ್ಯಾಮ್ರಾ ಇರುತ್ತೆ. ಫ್ರಂಟ್ ಬಂದು 8 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ. ಬ್ಯಾಟ್ರಿ ಬಂದು 5500 mAh ಬ್ಯಾಟ್ರಿ ವಿತ್ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. IP64 ಡಸ್ಟ್ ಆ್ಯಂಡ್ ಸ್ಪ್ಲಾಶ್ ಪ್ರೂಫ್ ರೇಟಿಂಗ್ ಮತ್ತು ಮಿಲಿಟರಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಇರುತ್ತೆ. 2 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ಮತ್ತು 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ನೀವೇನಾದರೂ 15,000 ರೂಪಾಯಿ ಒಳಗಡೆ ಸ್ಯಾಮ್ಸಂಗ್ ಫೋನ್ಗೆ ನೋಡ್ತಾ ಇದ್ದರೆ ಸ್ಯಾಮ್ಸಂಗ್ F16 5G ಮತ್ತು M16 5G ಇದೆ. ಎರಡು ಫೋನು ಸ್ಪೆಸಿಫಿಕೇಷನ್ನು ಒಂದೇ ಥರ ಇರುತ್ತೆ. ಸ್ಪೆಸಿಫಿಕೇಷನ್ ನೋಡೋದಾದರೆ 6.7 ಇಂಚ್ ಫುಲ್ HD+ AMOLED ಡಿಸ್ಪ್ಲೇ, 90Hz ರಿಫ್ರೆಶ್ ರೇಟ್ ಮತ್ತು 800 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಪ್ರೊಸೆಸರ್ ಬಂದು MediaTek Dimensity 6300 ಪ್ರೊಸೆಸರ್. ಬೇಸ್ ಮಾಡಲ್ ಬಂದು 4GB RAM ಮತ್ತು 128GB ಸ್ಟೋರೇಜ್. LPDDR4X RAM ಮತ್ತು UFS 2.2 ಸ್ಟೋರೇಜ್ ಇರುತ್ತೆ. ಬ್ಯಾಕ್ ಸೈಡ್ ಬಂದು 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ, ಸೆಕೆಂಡ್ ಕ್ಯಾಮ್ರಾ ಬಂದು 5 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಮತ್ತು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ. ಫ್ರಂಟ್ ಬಂದು 13 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇರುತ್ತೆ. ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ವಿತ್ 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. IP54 ರೇಟಿಂಗ್ ಮತ್ತು NFC ಇರುತ್ತೆ. 6 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ಮತ್ತು 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ಬಾಕ್ಸಲ್ಲಿ ಚಾರ್ಜರ್ ಇರಲ್ಲ. ನೀವೇನಾದರೂ ವಿವೋ ಫೋನ್ಗೆ ನೋಡ್ತಾ ಇದ್ದರೆ ವಿವೋ T4X 5G ಮತ್ತು IQ Z10X 5G ಇದೆ. IQ ಬಂದು ವಿವೋ ಸಬ್ ಬ್ರ್ಯಾಂಡ್. ಎರಡು ಫೋನು ಸ್ಪೆಸಿಫಿಕೇಷನ್ನು ಒಂದೇ ಥರ ಇರುತ್ತೆ. ಸ್ಪೆಸಿಫಿಕೇಷನ್ ನೋಡೋದಾದರೆ 6.72 ಇಂಚ್ ಫುಲ್ HD+ IPS LCD ಡಿಸ್ಪ್ಲೇ, 120Hz ರಿಫ್ರೆಶ್ ರೇಟ್ ಮತ್ತು 1050 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಪ್ರೊಸೆಸರ್ ಬಂದು MediaTek Dimensity 7300 ಪ್ರೊಸೆಸರ್. ಬೇಸ್ ಮಾಡಲ್ ಬಂದು 6GB RAM ಮತ್ತು 128GB ಸ್ಟೋರೇಜ್. LPDDR4X RAM ಮತ್ತು UFS 3.1 ಸ್ಟೋರೇಜ್ ಇರುತ್ತೆ. ಬ್ಯಾಕ್ ಸೈಡ್ ಬಂದು 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಮತ್ತು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್. ಫ್ರಂಟ್ ಬಂದು 8 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ. ಬ್ಯಾಟ್ರಿ ಬಂದು 6500 mAh ಬ್ಯಾಟ್ರಿ ವಿತ್ 44 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. IP64 ರೇಟಿಂಗ್ ಇರುತ್ತೆ. 2 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ಮತ್ತು 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ನೀವೇನಾದರೂ ಪೋಕೋ ಫೋನ್ಗೆ ನೋಡ್ತಾ ಇದ್ದರೆ ಪೋಕೋ M7 Pro 5G ಇದೆ. ಸ್ಪೆಸಿಫಿಕೇಷನ್ ನೋಡೋದಾದರೆ 6.67 ಇಂಚ್ ಫುಲ್ HD+ GOLED ಡಿಸ್ಪ್ಲೇ, 120Hz ರಿಫ್ರೆಶ್ ರೇಟ್ ಮತ್ತು 2100 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಡಿಸ್ಪ್ಲೇ ಪ್ರೊಟೆಕ್ಷನ್ಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇರುತ್ತೆ. ಪ್ರೊಸೆಸರ್ ಬಂದು MediaTek Dimensity 7025 ಅಲ್ಟ್ರಾ ಪ್ರೊಸೆಸರ್. ಬೇಸ್ ಮಾಡಲ್ ಬಂದು 6GB RAM ಮತ್ತು 128GB ಸ್ಟೋರೇಜ್. LPDDR4X RAM ಮತ್ತು UFS 2.2 ಸ್ಟೋರೇಜ್ ಇರುತ್ತೆ. ಬ್ಯಾಕ್ ಸೈಡ್ ಬಂದು 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ, Sony LYT600 ಸೆನ್ಸರ್ ವಿತ್ OS. ಸೆಕೆಂಡ್ ಕ್ಯಾಮ್ರಾ ಬಂದು 2 ಮೆಗಾಪಿಕ್ಸೆಲ್ AI ಕ್ಯಾಮ್ರಾ. ಫ್ರಂಟ್ ಬಂದು 20 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ. ಬ್ಯಾಟ್ರಿ ಬಂದು 5110 mAh ಬ್ಯಾಟ್ರಿ ವಿತ್ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. IP64 ರೇಟಿಂಗ್ ಇರುತ್ತೆ. 2 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ಮತ್ತು 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ನೀವೇನಾದರೂ ಇನ್ಫಿನಿಕ್ಸ್ ಫೋನ್ಗೆ ನೋಡ್ತಾ ಇದ್ದರೆ ಇನ್ಫಿನಿಕ್ಸ್ ನೋಟ್ 50S 5G ಇದೆ. ಸ್ಪೆಸಿಫಿಕೇಷನ್ ನೋಡೋದಾದರೆ 6.78 ಇಂಚ್ ಫುಲ್ HD+ ಕರ್ವ್ಡ್ AMOLED ಡಿಸ್ಪ್ಲೇ, 144Hz ರಿಫ್ರೆಶ್ ರೇಟ್ ಮತ್ತು 10 ಬಿಟ್ ಪ್ಯಾನೆಲ್ ಇರುತ್ತೆ. 1300 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ.
ಡಿಸ್ಪ್ಲೇ ಪ್ರೊಟೆಕ್ಷನ್ಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇರುತ್ತೆ. ಪ್ರೊಸೆಸರ್ ಬಂದು ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್. ಬೇಸ್ ಮಾಡೆಲ್ ಬಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್. LPDDR5X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಇರುತ್ತೆ. ಬ್ಯಾಕ್ ಸೈಡ್ ಬಂದು 64 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ ವಿತ್ ಸೋನಿ IMX682 ಸೆನ್ಸರ್. ಸೆಕೆಂಡ್ ಕ್ಯಾಮ್ರಾ ಬಂದು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಇರುತ್ತೆ. ಫ್ರಂಟ್ ಬಂದು 13 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ. ಬ್ಯಾಟರಿ ಬಂದು 5500 mAh ಬ್ಯಾಟರಿ ವಿತ್ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಮತ್ತು 10 ವಾಟ್ ರಿವರ್ಸ್ ವೈರ್ಡ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. IP64 ಡಸ್ಟ್ ಆ್ಯಂಡ್ ಸ್ಪ್ಲಾಶ್ ಪ್ರೂಫ್ ರೇಟಿಂಗ್ ಮತ್ತು ಮಿಲಿಟರಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ ಇರುತ್ತೆ. 2 ಇಯರ್ಸ್ ಸ್ಟ್ಯಾಂಡರ್ಡ್ ಅಪ್ಡೇಟ್ಸ್ ಮತ್ತು 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ನೀವೇನಾದರೂ ರಿಯಲ್ಮಿ ಫೋನ್ಗೆ ನೋಡ್ತಾ ಇದ್ರೆ ರಿಯಲ್ಮಿ P3 5G ಇದೆ. ಸ್ಪೆಸಿಫಿಕೇಷನ್ ನೋಡೋದಾದರೆ 6.67 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ, 120Hz ರಿಫ್ರೆಶ್ ರೇಟ್ ಮತ್ತು 2000 nits ಪೀಕ್ ಬ್ರೈಟ್ನೆಸ್ ಇರುತ್ತೆ. ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್. ಬೇಸ್ ಮಾಡೆಲ್ ಬಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜ್. LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಇರುತ್ತೆ. ಬ್ಯಾಕ್ ಸೈಡ್ ಬಂದು 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಮತ್ತು ಸೆಕೆಂಡ್ ಕ್ಯಾಮ್ರಾ ಬಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್. ಫ್ರಂಟ್ ಬಂದು 16 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ. ಬ್ಯಾಟರಿ ಬಂದು 6000 mAh ಬ್ಯಾಟರಿ ವಿತ್ 45 ವಾಟ್ ಸೂಪರ್ ಫ್ಲಾಶ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. IP66, IP68 ಮತ್ತು IP69 ರೇಟಿಂಗ್ ಇರುತ್ತೆ. 2 ಇಯರ್ಸ್ ಸ್ಟ್ಯಾಂಡರ್ಡ್ ಅಪ್ಡೇಟ್ಸ್ ಮತ್ತು 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ.